ನಮಸ್ಕಾರ, ನನ್ನ ಹೆಸರು ವಿಠಲ್ ಅಂತೇಳಿ. ಸೊ ಇಲ್ಲಿ ಕಿತ್ತೂರು ಭಾಗದಾಗ ನಮ್ಮ ಅರೆಕಲ್ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿದವರು. ಸೊ ಯಾವ ಥರ ರಿಸಲ್ಟ್ ಬಂದೈತೆ ಅನ್ನೋದ್ರ ಬಗ್ಗೆ ರೈತರ ಬಾಯಲ್ಲ ಮುಖಾಂತರ ಕೇಳ್ರಿ. ಸರ್ ನಿಮ್ಮ ಊರಿ? ನಮ್ಮ ಊರು ಸರ್ ಮಂಗನಕೊಪ್ಪ ಅಂತ ಹೇಳ್ರಿ. ನಾವು ಇಲ್ಲಿ ಶಿಕ್ಷಕರಾಗಿ ಇಲ್ಲೇ ಪಕ್ಕದಾಗಿ ಹಿಂದಿಗೆ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಭೂಮಿ ಬಗ್ಗೆ ಮತ್ತು ಸಾವು ಬಗ್ಗೆ ಒಂದು ಆಸಕ್ತಿ ಬಾರಂತ ಅಂತ ನಾನು ಬೆಳಗಾಮದಲ್ಲಿ 2012 ಅಲ್ಲಿದ್ದು ರೀ. ನಾಳೆ ಟ್ರಾನ್ಸ್ಫರ್ ಆಗಿ ಬಂದಂಥ ಸಹಿತ ನಾನು ಒಂದು ಅಭಿಲಾಷೆ ಅಂದ್ರೆ ಸಾವಯವ ಒಂದು ಕೃಷಿಯನ್ನು ಮಾಡಬೇಕು ಅನ್ನೋ ಭಾಳ ನನಗೆ ಆಸಕ್ತಿ ರೀ. ಇದೊಂದು ಕಂಪ್ನಿ ಒಳಗೆ ಸ್ವಲ್ಪ ವಿಚಾರ ಮಾಡಿದಾಗ ಒಂದು ಮೊದಲ ಪೂರ್ವದಲ್ಲಿ ಡಾಕ್ಟರ್ ಸೈಲನ್ನ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಏನು ಅನಿಸ್ತು ರೀ, ಅದು ಭಾಳ ಕಾಸ್ಟ್ಲಿ ಅನ್ಸಾಕೈತ್ರಿ ಸರ್. ಆಮೇಲೆ ನಾವು ಸಿಕಂದ್ರವರು ಇದಕ್ಕೆ ಹೋಗಿದ್ರಿ ಕೃಷಿ ಮೇಳಕ್ಕೆ. ಅಲ್ಲಿ ದಿವಾಕರ್ ಸರ್ದು ಒಂದು ಪರಿಚಯ ಆಯಿತು. ಸರ್ ನನ್ನ ಪ್ರಾಡಕ್ಟ್ನಾಗ ನಂಬಿಕೆ ಇಡಬೇಡ್ರಿ, ನನ್ನ ಮೇಲೆ ಮೊದಲು ನಂಬಿಕೆ ಇಡ್ರಿ ಸರ್. ಓದಿನ ಬರೀ ಒಂದು ಕ್ಯಾನ ಇದನ್ನು ಯೂಸ್ ಮಾಡ್ರಿ ಅಂದ್ರೆ ಬರೀ ಅವ್ರು ಏನು ಮಾಡ್ರಿ ಶುಗರ್ ಕೇನ್ ಸ್ಪೆಷಲ್ ಕೊಟ್ಟಿರಿ ಸರ್ ಫಸ್ಟ್ ಅಂದ್ರೆ ಪ್ರಾಯೋಗಿಕವಾಗಿ ನಾವು ಮಾಡಿದ್ವಿ. ನಮ್ಗೆ ರಿಸಲ್ಟ್ ಅನ್ಸಾಕೈತ್ರಿ ಸರ್. ಆಮೇಲೆ ಏನು ಮಾಡಿದ್ರಿ, ಪ್ರತಿ ವರ್ಷ ಸಹಿತ ಒಂದು 3-4 ಮಂದಿ ಕೂಡಿ ಅವ್ರಿಗೆಲ್ಲ ಪರಿಚಯ ಮಾಡ್ತಾರೆ ರೀ. ಒಂದು 3-4 ಮಂದಿ ಕೂಡ ನಾವು ಮಾಡಿದ್ರಿ. ಪ್ರತಿ ಸಲನೂ ಒಂದು 75,000 ಮಾಲ್ ತೊಗೊಳಕತ್ತೀವಿ ಸರ್ ಕಡೆ. ನಮ್ಗೆ ಅದರಿಂದ ಏನಂತಾರೆ ರಿಸಲ್ಟ್ ಪ್ರತಿ ವರ್ಷ ಸಹಿತ ಚಲೋ ಬರ್ತದೆ. ಮತ್ತು ಭೂಮಿ ಏನಾಗೈತ್ರಿ ಒಂಥರ ಮೃದು ಅನ್ನೋದು ಮೃದು ಹಾಕೈತ್ರಿ. ಮತ್ತು ಇಳುವರಿ ಚಲೋ ಕೊಡ್ತಾರೆ. ಎಷ್ಟು ಎಕರೆ ಜಮೀನಿಗೆ ಬಳಸ್ತಿದ್ದೀರಿ ಸರ್ ಅರೆಕಲ್ ಕಂಪ್ನಿ ಕೂಡ? ಸರ್ ನಾನು 3.5 ಎಕರೆಗೆ ಬಳಸ್ತೀನಿ. 3.5 ಎಕರೆ. ಸೊ ನೀವು ಹೋದ್ಸಲ ಬಳಸೋದಕ್ಕೆ ಈಗ ಹೋದ್ಸಲ ನೀವು ಬಳಸಲಾರ್ದ ಪ್ರಾಡಕ್ಟ್ ಬಳಸಲಾರ್ದ ಯೂಸ್ ಮಾಡ್ತಿದ್ರಲ್ಲ, ಅವಾಗ ಹೆಂಗೆ ಇಳುವರಿ ಇತ್ತು ಸರ್? ನಾವು ಬಳಸಿದ ಮೇಲೆ ಇವಾಗ ಹೆಂಗೆ ಐತೆ ಸರ್ ಇಳುವರಿ? ಸರ್ ನಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಇದನ್ನು ರಾಸಾಯನಿಕ ಯೂಸ್ ಮಾಡಿ ಸರ್ 18ರಿಂದ 20 ಟನ್ ಕೊಡ್ತಾರೆ ಸರ್ ಒಂದು ಎಕರೆಗೆ ಸರ್. ನಾವು ಈಗ ಇದನ್ನು ಯೂಸ್ ಮಾಡಿದ್ರೆ ಸರ್ ಒಂದು 40 ಮುಂದೆ ಆಗ್ಬೋದು ಸರ್. 40-50 ತನಕ ಕೊಂಡಿರ್ಬೋದು ಸರ್. 45ರಿಂದ 50 ತನಕ ಒಂದು ಇಳುವರಿ ನೀವು ಕೊಂಡಿರ್ಬೋದು. ಎಷ್ಟು ವರ್ಷದಿಂದ ಸರ್ ಇದು ಈ ಕಂಪನಿ ಪ್ರಾಡಕ್ಟ್ನ ಬಳಸಲಾಗ್ತಾರೆ? ಸರ್ ಈಗ ಒಂದು 5-6 ವರ್ಷ ಆಗ್ತದೆ ನಾವು ಪ್ರೊಡಕ್ಟ್ ಮಾಡ್ತೀವಿ. ಪ್ರತಿ ವರ್ಷ ನಮ್ಗೆ ಇಲ್ಲಿ ಆಜುಬಾಜು ಅಕ್ಕಿಯಿಂದ ರೈತರಿಗಿಂತ ಒಟ್ಟು ಡಬಲ್ ಕಪ್ ಆಗ್ತದೆ ಸರ್. ಓಹೋ, ಇಳುವರಿ ಆಜುಬಾಜುಕ್ಕಿಂತಲೂ ಇಳುವರಿ ನಿಮ್ಮದು ಚೆನ್ನಾಗಿ ಬರೈತೆ. ಚೆನ್ನಾಗಿ ಬರ ಸರ್. ಓಕೆ. ಆಮೇಲೆ ಪ್ರತಿ ವರ್ಷ ಸರ್ ನಮ್ಮ ಹೊಲ ನೋಡಕ್ಕೆ ಒಂದು 50-60 1,000 ಜನ ಮಟ್ಟ ಬಂದೇ ಬರ್ತಾರೆ ಸರ್. ಹೌದು. ನಾವು ಯಾವಾಗ ನಾಟಿ ಮಾಡ್ತೀವಿ ರೀ ಅವಾಗಿಂತ ರೀ ನಮ್ಮ ಕಬ್ಬು ನೋಡಿ ಅದ್ಬಚ್ಕಿನ ರೈತ ನೋಡಿ ಏನು ಯೂಸ್ ಮಾಡ್ತೀವಿ ಅಂತ ಅವ್ರು ತಿಳ್ಕೊಂತ ಬರ್ತಾರೆ. ಅವಾಗ ನಾವು ಪ್ರತಿಯೊಬ್ಬರಿಗೂ ತೋರಿಸ್ತಾರೆ. ನಿಮ್ಮ ಸುಳ್ಳು ಅಂದಿರ್ಬೇಕಾದ್ರೆ ನಮ್ಮ ಮನೆಯೊಳಗೆ ಪ್ರಾಡಕ್ಟ್ ಬಂದು ನೋಡ್ರಿ ಅಂತೇಳಿ ಒಂದು 20,000 ಮಾರ್ಕ್ಸ್ ಸಾಕ ಇಟ್ಕೊಂಡಿರ್ತಾರೆ ಸರ್. ನಾವು ಅವ್ರು ಕೇಳೋರು ಸಹಿತ ಕೊಟ್ಟಿರ್ತಾನೆ ರೀ. ಅದೇ ರೀತಿ ಹೋದ ವರ್ಷ ನಮ್ದು ಕಬ್ಬು ಮುರಿಯಕ್ಕೆ ಬಂದಿರೋರು ರೀ, ಇವ್ರು ಇಟ್ಟಲ್ಲ ಅಂತ ಹೇಳಿ ಸರ್. ಇವ್ರು ಸಹಿತ ಯೂಸ್ ಮಾಡ್ಯಾರ ನೋಡಿ ಸರ್. ಹೋದ ವರ್ಷ ತೊಗೊಂಡು ಹೋಗ್ತಾರೆ ರೀ. ಇವ್ರು ಸಹಿತ ಏ ಸರ್ ನನಗೂ ಕೊಡ್ರಿ ಅಂತ ಹೇಳ್ರಿ ಇಸ್ಕೊಂಡು ಒಂದು 4 ಮಂದಿನ ರೈತರನ್ನ ಕರ್ಕೊಂಡ್ ಬಂದ್ರಿ ಯೂಸ್ ಮಾಡ್ಯಾರ ಸರ್. ಸೊ ನೀವು ಯೂಸ್ ಮಾಡ್ಲಾರ್ದ ಈ ಬೆಳೆ ನೋಡ್ಕೊಂಡ್ಬಿಟ್ಟು ಆಜುಬಾಜು ಎಲ್ಲ ರೈತರ ಈ ನಮ್ಮ ಅರೆಕಲ್ ಕಂಪನಿ ಪ್ರಾಡಕ್ಟ್ನ ಯೂಸ್ ಮಾಡತ್ತಾರ ಅಂತ ಹೇಳಿ ಅರ್ಥ. ಯಾವ ಪ್ರಾಡಕ್ಟ್ನ ನೀವು ಬಳಕೆ ಮಾಡ್ಕೋತೀವಿ ಸರ್ ನೀವು ಹೊಲಕ್ಕೆ? ಸರ್ ನಾವು ಏನು ಮಾಡ್ತಂದ್ರಿ ಫಸ್ಟ್ ಪೂರ್ವದಲ್ಲಿ ನಮ್ಗೆ ಇದು ಕೆಂಪು ಭೂಮಿ ಅಂತ ಸ್ವಲ್ಪ ಇದಕ್ಕೆ ಗೆದ್ದೊಳ ಬಾ ಸರ್. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಒಂದು ಡೋಸನ್ನು ತಗೊಬ್ಬರವಾಗಿ ರಾಸಾಯನಿಕ ಯೂಸ್ ಮಾಡ್ತಾವ್ರಿ. ಇನ್ನು 90% ಏನಂತಾರಲ್ಲ ಒಟ್ಟು ಸಾವಯವ ಕಂಪ್ನಿ ಸರ್. ನಮ್ಮ ಪ್ರಾಡಕ್ಟ್ ಯಾವ ಯೂಸ್ ಮಾಡಿದ್ರಿ ಸರ್? ಅರೆಕಲ್ ಒಂದು ಮಾಡ್ತೇವ್ರಿ, ಅರೆಕಲ್ ಶುಗರ್ ಕ್ಯಾನ್ ಸ್ಪೆಷಲ್, ಆಮೇಲೆ ಹೋಮಿಕ್ ರೀ, ಆಮೇಲೆ ಪಲ್ಬೇಕು, ಅಮೋನೋ ಆಸಿಡ್, ಆಮೇಲೆ ಸೀಡ್ಸ್ ಅಂತ ಇನ್ನೂ ಬರ್ತಾವ್ರಿ. ಇವು ಇಷ್ಟ ಸರ್ ನಾವು ಯೂಸ್ ಮಾಡೋದು. ಆಮೇಲೆ ಒಂದು ನ್ಯಾನೋ ಇರಾಮಿ ಸ್ಪ್ರೇ ಮಾಡೀನಿ ರೀ. ಆಮೇಲೆ ಅದ್ರ ಮೇಲೆ ಒಮ್ಮೆ ಇದು ಮಾಡೀನಿ ಸರ್, ನ್ಯಾನೋ DAP ಮಾಡೀನಿ ರೀ. ಆಮೇಲೆ ಲಕ್ಷ್ಮೀ ಗೋಲ್ಡ್ ಅಂತ ಒಂದು ಸಾವಯವ ಗೊಬ್ಬರ ಸರ್, ಅದನ್ನ ಇದಕ್ಕೆ 4 ಚೀಲ ಹಾಕಿ ನೋಡಿ ಸರ್ ಇಷ್ಟೇ ಸರ್. ಆಮೇಲೆ ಒಂದು ಇದನ್ನ ಐತಲ್ಲ ಇದು ಭೂಮಿ ಕಣ್ಣ ಒಂದೇ ಸ್ಪ್ರೇ ಕೊಟ್ಟಿದ್ವಿ ಸರ್ ಮೇಲೆ. ಆಮೇಲೆ ಇದನ್ನೊಮ್ಮೆ ಸ್ಪ್ರೇ ಕೊಡ್ಬೇಕು ರೀ. ಆಮೇಲೆ ಕಬ್ಬು ಒಂದು ತಲೆ ಮಾಡ ಬಂತಂದ್ರಿ ಹಸಿದಾಗ ಮಾತ್ರ ಡ್ರೆಂಚಿಂಗ್ ಮಾಡ್ಬೇಕು ಸರ್. ಒಂದು 5-6 ಸರಿ ಮಾಡ್ಬೇಕು ಸರ್ ಡ್ರೆಂಚಿಂಗ್. ಇಳುವರಿ ಅನ್ನೋದು ಸಕ್ಸಸ್ 100% ಇದ್ದೇ ಇದೆ. ಸೊ ನಾವು ಇಲ್ಲಿ ಕಿತ್ತೂರು ತಾಲೂಕು ಅಲ್ರಿ, ಖಾನಾಪುರ ತಾಲೂಕು ಬಿರ್ಡಿ ಊರದಾಗ ನಾವು ಅರೆಕಲ್ ಪ್ರಾಡಕ್ಟನ್ನ ಬಳಕೆ ಮಾಡ್ಕೊಂಡಿವಿ ರೈತರ. ಸೊ ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಬಂದೈತಿ. ಸೊ ಸತತವಾಗಿ 4ರಿಂದ 5 ವರ್ಷದಿಂದ ನಮ್ಮ ಪ್ರಾಡಕ್ಟನ್ನು ಬಳಸ್ಕೊಂಡು ಬಂದಾರ. ಈ ಥರ ಕಬ್ಬು ಬಂದೈತಿ. ಸೊ ಇನ್ನೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ, ನಾವು ಭೂಮಿಯಲ್ಲಿ ಮೊದಲು ಭಯ ಭಕ್ತಿ ಶ್ರದ್ಧೆ ಅಂತ ದುಡಿಬೇಕು ಸರ. ಇವ ಪ್ರಾಡಕ್ಟ್ಗಳು ಬರ್ತಿರ್ತಾವಲ್ಲ ಅವನು ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇಡ್ಬೇಕು ಸರ್. ನಾವು ಅದ್ರಾಗ ಎಸ್ಪೆಷಲಿ ಸಾವಯವ ಬಗ್ಗೆ ಭಾಳ ನಂಬಿಕೆ ಇಡ್ಬೇಕು ಸರ್. ಯಾಕಂದ್ರೆ ಈಗ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯನ್ನು ಫಲವತ್ತತೆಯನ್ನು ಕಳೆದ್ಬಿಟ್ಟೇವ್ರಿ. ಹಿಂಗಾಗಿ ಭೂಮಿಯೊಳಗ ಒಂದು ಸಾರಾಂಶ ಉಳಿಬೇಕಾದ್ರೆ ನಾವು ಸಾವಯವ ಪ್ರಾಡಕ್ಟ್ ಹೋಗ್ಲೇಬೇಕು ಸರ್. ನಮ್ಮ ಅರೆಕಲ್ ಕಂಪನಿ ಪ್ರಾಡಕ್ಟ್ ನಿಮಗೆ ಹೆಂಗೆ ಅನಿಸ್ತದೆ? ಸರ್ ಸೂಪರ್ ಐತೆ ಸರ್. 100% ರಿಸಲ್ಟ್ ರಿಸಲ್ಟ್ ಐತೆ ಸರ್ ನಮಗೆ. ಥ್ಯಾಂಕ್ ಯು.